ದೂರದೃಷ್ಟಿಯ ಪ್ಲಾನ್ ಮಾಡಿದಾರಪ್ಪ ಡಿ ಕೆ ಶಿ ಅವರು ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಇರ್ಬೋದು ಏನೋ ಸ್ವಲ್ಪ ಮಟ್ಟಿಗೆ. ಆದರೆ ಸಿದ್ದರಾಮಯ್ಯ ಬಂದು 2028ರವರೆಗೆ ಅವರ ಮುಂದೆ ಅನ್ನೋದು ಇವರು ಒಪ್ಕೊಂಡಿದ್ದಾರೆ. ಇವರು ನಮ್ಮ ಡಿ ಕೆ ಶಿ ಅವರಿಗೆ ಅವ್ರ ಭಯ ಬಂದ ತಮ್ಮ ಬೆಂಬಲ ಇರ್ತದೆ ಮ್ಯಾಲೆ ಕೂಡಿಸ್ಬಾರ್ದಪ್ಪ ಅಂತೇಳಿ. ಅದಕ್ಕೆ ಅವ್ರು ಪ್ಲೀಸ್ ಇಟ್ಕೊಂಡವ್ರು ಸಿದ್ದರಾಮಯ್ಯ ಜೊತೆಗೆ ಮೊದಲಿನ ಒಂದು ಸಂಘರ್ಷಿಗೆ ಎದ್ದಂಗೆ ಕಾಣೋದಿಲ್ಲ, ಎದ್ದು ಕಾಣ್ತಾ ಇಲ್ಲ, ಇದ್ದಂಗೆ ಅನಿಸೋದಿಲ್ಲ. ಅವ್ರು ಮುಂದೆ ಹಾಕೋಣ ಅವ್ರ ಹಿಂದೆ ನಾನಪ್ಪ ಇನ್ನೊಬ್ರು ಇಲ್ಲ ಅನ್ನೋದನ್ನು ತೋರಿಸೋ ಸಲುವಾಗಿ ಅವ್ರದ್ದೆಲ್ಲ ಒಂದು ಏನಪ್ಪ ಅಂದ್ರೆ ಡ್ರಾಮಾಬಾಜ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಅನ್ನೋದು ಇನ್ನೂ ಒಂದು ದೊಡ್ಡ ಪ್ರಶ್ನೆ ಅದು. ಯಾಕಂದ್ರೆ ಈ ರಾಜಕಾರಣದಲ್ಲಿ ಯಾರನ್ನೂ ನಂಬುವುದಿಲ್ಲ, ಎಲ್ಲರೂ ಬುದ್ಧಿವಂತರು ನಡೀರಿ. ಈಗ ನೋಡ್ರಿ ಮೊನ್ನೆ DCC ಬ್ಯಾಂಕ್ನಿದ್ರು ಅದಕ್ಕೆ ಜಬರ್ದಸ್ತಾಗಿ ವಿರೋಧ ಮಾಡಿದ್ರು, ಏನೆಲ್ಲ ಮಾಡಿದ್ರು, ಕೊನೆಗೆ ಎಲ್ಲರೂ ದೋಸ್ತಿಯಾಗಿ ಎದ್ದು ಹೋಗಿಬಿಟ್ರು. ಹಾಗೆ ಇರ್ತದೆ ಇಲ್ಲೂ ಯಾರ್ಯಾರು ಎಲ್ಲಿ ಹೇಳ್ತಾರೆ ಯಾವಾಗ ಏನು ಅಂತ ಹೊಂದಾಣಿಕೆ ಮಾಡ್ಕೋತಾರೆ ಹೇಳಕ್ಕೆ ಬರೋದಿಲ್ಲ. ಬಟ್ ಈಗಿನ ಮಟ್ಟಿಗೆ ಮಾತ್ರ ಸಿದ್ದರಾಮಯ್ಯವ್ರ ಶೇಪ್ ಅದು 2028ಕ್ಕೆ ಶೇಪಾಗಿ ಇಡ್ಲಿಕ್ಕೆ ಬಿಡ್ತಾರ ಡಿ ಕೆ ಶಿ ಅವರು ಅನ್ನೋದು. ಶೇಪ್ ಅನ್ನೋಕ್ಕೆ ಈಗೇನು ವಯಸ್ಸಾಗಿದೆ ಅವ್ರಿಗೆ, ಅವ್ರು ರಿಟೈರ್ ಆಗೋದು ಯೋಗ್ಯ ಅಂತ ಅವರ ಕೆಲವು ಜನರುಗಳಿಂದ ಮಾತಾಡ್ಲಿಕ್ಕೆ ಗೊತ್ತಿದ್ದಾರೆ. ಮೋಸ್ಟ್ಲಿ 2028ರಲ್ಲೇ ಇವತ್ತಿನ ಬೆಂಬಲ ಅವತ್ತು ಉಳಿತಿಲ್ಲ ಗೊತ್ತಿಲ್ಲ ಸಿದ್ದರಾಮಯ್ಯವ್ರಿಗೆ. ಅದಕ್ಕಾಗಿ ಅವರು ತಮ್ಮ ಬೆಂಬಲಿಗರು ಇರಬೇಕಪ್ಪ, ನಾ ಬಯಸುವಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿಪ್ಪ ಅನ್ನೋಂಥದ್ದು ಒಂದು ಅವ್ರದ್ದು ಆಸೆ ಇರ್ಬೋದೇನೋ. ಬಟ್ ಏನೋ ಆಗಲಿ CM ಸಿದ್ದರಾಮಯ್ಯನವರು ದೆಹಲಿಗೆ ಹೊಂಟಿದ್ದಾರೆ. ಮೋಸ್ಟ್ಲಿ ಕ್ಯಾಬಿನೆಟ್ ಎಕ್ಸ್ಪಾಂಡ್ ಮಾಡೋದು, ಅದ್ರಲ್ಲಿ ತಮ್ಮ ಮಂದಿನ ಸೇರಿಸ್ಕೊಳ್ಳೋದು. ಈಗ ಇದ್ದವ್ರೊಳಗೆ ತಮಗೆ ಯಾರು ಪರ ಅದಾರ ಅವ್ರು ಉಳಿಸ್ಕೊಂಡು ಹೋಗುವಂಥ ಪ್ಲ್ಯಾನ್ ಮಾಡಿರಬೇಕು. ಅದಕ್ಕೆ ರಾಹುಲ್ ಗಾಂಧಿ ಅವ್ರ ಜೊತೆ ಭೇಟಿಯಾಗಿ ಹೋಗಿದ್ದಾರೆ ಅನ್ನೋದು ಒಂದು ಖಚಿತ ಮಾಹಿತಿಗಳು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗ್ತದೆ ಇದು. ದೆಹಲಿಯ ಈ ಪ್ರಯಾಣ ಡಿ ಕೆ ಶಿ ಅವರನ್ನು ಅವ್ರ ಮುಂದಿನ ಭವಿಷ್ಯದ ಪ್ಲ್ಯಾನನ್ನು ತಡೆಯುವಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಮತ್ತು ವಿಫಲೇಟ್ ಆಗ್ತದೆ ಅಂತೇಳಿ. ಆದರೆ ಒಂದು ಮಾತ್ರ ಸತ್ಯ, ಸಿದ್ದರಾಮಯ್ಯರು ಮಾತ್ರ 2028ರವರೆಗೆ ಮುಖ್ಯಮಂತ್ರಿ ಆಗಿ ಉಳ್ಕೊಂಡು ಹೋಗ್ತಾರೆ ಅನ್ನೋದು ಇವತ್ತಿನ ಒಂದಿಷ್ಟು ವಾರ್ತೆಗಳು.